ಪರಿಶುದ್ಧಾತ್ಮನೊಂದಿಗಿರುವಂಥ ಅನ್ಯೋನ್ಯತೆಯ ಜೀವಿತವೇ ಕ್ರೈಸ್ತ ಜೀವಿತದ ಬಲ. ನೀವು ಕ್ರೈಸ್ತರಾಗಿ ಕ್ರಿಸ್ತನನ್ನು ಹಿಂಬಾಲಿಸುತ್ತಾ ಈ ಲೋಕದಲ್ಲಿ ಜೀವಿಸುವ ಬೇಕಾದರೆ ಪರಿಶುದ್ಧಾತ್ಮನ ಬಲವು, ಶಕ್ತಿಯು, ಆತನೊಂದಿಗಿರುವಂಥ ಅನ್ಯೋನ್ಯತೆಯು, ಸಂಬಂಧವು ಯಾವಾಗಲೂ ಇರಬೇಕು. ಅದು ದೃಢವಾಗಿರಬೇಕು, ಅದು ಗಟ್ಟಿಯಾಗಿರಬೇಕು. ಅದು ನಮ್ಮನ್ನು ಯಾವಾಗಲೂ ದೇವರ ಹತ್ತಿರಕ್ಕೆ ಸೇರಿಸುವಂಥ ಒಂದು ಸಂಬಂಧವಾಗಿರಬೇಕು. ಅದೇ ಕ್ರೈಸ್ತ ಜೀವಿತದ ಮುಖ್ಯ ಉದ್ದೇಶವಾಗಿದೆ. ಅದನ್ನು ಧ್ಯಾನಿಸುವಂಥ ಈ ಏಪ್ರಿಲ್ ತಿಂಗಳಲ್ಲಿ ನಾವು ದೇವರಿಂದ ಹೊಂದಂತ ಒಂದು ಸಂದೇಶವೇ ಪರಿಶುದ್ಧಾತ್ಮನ ಶಕ್ತಿ, ಪರಿಶುದ್ಧಾತ್ಮನೆಂಬ ವಿಷಯ. ಹೋದುವಾರ ನಾವು ಆ ಚಿಂತೆಯನ್ನೇ ಧ್ಯಾನಿಸಿ ಇವತ್ತು ಪರಿಶುದ್ಧಾತ್ಮನ ಕುರಿತಾಗಿರುವಂಥ ವಾಕ್ಯವನ್ನೇ ಓದಿ ದೇವರು ನಮ್ಮ ಹತ್ರ ಮಾತನಾಡೋಕೆ ಬಯಸುವಂಥ ಸಂದೇಶವನ್ನು ನಿಮಗೆ ಸಾರೋದಕ್ಕೆ ನಾನು ದೇವರ ಕೃಪೆಯಲ್ಲಿ ಆಶ್ರಯಿಸುತ್ತಿದ್ದೇನೆ. ದೇವರ ವಾಕ್ಯದಲ್ಲಿ ಹೀಗೆ ಹೇಳುತ್ತಿದೆ, ಅಪೊಸ್ತಲ ಕೃತ್ಯಗಳು 1ನೇ ಅಧ್ಯಾಯದ 8ನೇ ವಾಕ್ಯ. ಆದರೆ ಪವಿತ್ರಾತ್ಮನು ನಿಮ್ಮ ಮೇಲೆ ಬಂದಾಗ ನೀವು ಬಲವನ್ನು ಹೊಂದುವಿರಿ, ಯೆರೂಸಲೇಮಿನಲ್ಲಿಯೂ ಎಲ್ಲ ಯಹೂದ್ಯದಲ್ಲಿಯೂ ಸಮರ್ಯದಲ್ಲಿಯೂ ಭೂಮಿಯ ಕಟ್ಟ ಕಡೆಯವರೆಗೂ ನೀವು ನನಗೆ ಸಾಕ್ಷಿಗಳಾಗಿರುವಿರಿ ಎಂದು ಹೇಳಿದನು. ಅಪೊಸ್ತಲರ ಕೃತ್ಯ ಎಂಬುದಾಗಿ ಹೇಳುವಾಗ ದ ಬುಕ್ ಆಫ್ ಆಕ್ಟ್ಸ್ ಎಂಬುದಾಗಿ ಇಂಗ್ಲಿಷಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಈ ಒಂದು ಪದದ ಅರ್ಥವೇ ಅಪೊಸ್ತಲರ ಮುಖಾಂತರವಾಗಿ ದೇವರು ಮಾಡಿದಂಥ ಕ್ರಿಯೆಗಳು. ಅಪೊಸ್ತಲರ ಮುಖಾಂತರವಾಗಿ ಯೇಸು ಕ್ರಿಸ್ತನು ಭೂಲೋಕದಲ್ಲಿ ಮಾಡಿದಂಥ ಕ್ರಿಯೆಗಳು. ಅಪೊಸ್ತಲರ ಮುಖಾಂತರವಾಗಿ ಪರಿಶುದ್ಧಾತ್ಮನು ಮಾಡಿದಂಥ ಕ್ರಿಯೆಗಳು. ತಂದೆಯಾದ ದೇವರು ಲೋಕವನ್ನು ಬಹಳವಾಗಿ ಪ್ರೀತಿ ಮಾಡಿ ತನ್ನ ಒಬ್ಬನೇ ಮಗನಾದಂಥ ಯೇಸು ಕ್ರಿಸ್ತನನ್ನು ಭೂಲೋಕಕ್ಕೆ ಕೊಟ್ಟು, ಯೇಸು ಕ್ರಿಸ್ತನು ಮಾನವನ ಪಾಪ ಪರಿಹಾರಕ್ಕಾಗಿ ಶಿಲುಬೆಯಲ್ಲಿ ಆ ಕಾಲ್ವರಿ ಬೆಟ್ಟದಲ್ಲಿ ತನ್ನ ಪ್ರಾಣವನ್ನು ಕೊಟ್ಟು, ಅದರ ನಂತರ ತಂದೆಯ ಬಳಿಗೆ ಯೇಸು ಸ್ವಾಮಿ ಹೋಗುವಾಗ ಯೇಸು ಸ್ವಾಮಿ ಹೇಳಿದ್ದು, ನಿಮ್ಮ ಜೊತೆಗೆ ಯಾವಾಗಲೂ ಇರುವಂತೆ ಒಂದು ಸ್ನೇಹಿತನನ್ನು, ಒಂದು ಕೌನ್ಸಿಲರ್ ಅನ್ನು, ಒಂದು ಸಹಾಯಕನನ್ನು, ಆಶ್ವಸಿಸುವ ಒಂದು ವ್ಯಕ್ತಿಯನ್ನು ನಿಮ್ಮ ಬಳಿಯಲ್ಲಿ ನಾನು ಯಾವಾಗಲೂ ಇರುವಂತೆ, ಆತನು ನಿಮ್ಮ ಜೊತೆಗೆ ಇರುವಂತೆ ಕೊಡ್ತೀನಿ. ಅದು ದೇವರ ವಾಗ್ದಾನವಾಗಿದೆ ಎಂಬುದಾಗಿ ಹೇಳಿ ಯೇಸು ಸ್ವಾಮಿ ಪರಲೋಕಕ್ಕೆ ಎತ್ತಲ್ಪಟ್ಟರು. ಅಪೊಸ್ತಲರು 120 ಜನರಾಗಿ ಮರ್ಕರ ಮೇಲ್ಛಾವಣಿಯಲ್ಲಿ ಕಾದಿದ್ದು 10 ದಿನ ಅವರು ಕಾದಿದ್ದ ನಂತರ ಪಂಚಶತಮ ಹಬ್ಬದಂದು, ಹೀಬ್ರೂ ಅಲ್ಲಿ ಪೆಂದಕೋಸ್ ಹಬ್ಬದಂದು ಪರಿಶುದ್ಧಾತ್ಮನ ವರವನ್ನು, ಶಕ್ತಿಯನ್ನು, ಅಭಿಷೇಕವನ್ನು ಅನ್ಯ ಭಾಷೆಯ ಅಡೆಯಾಳದಿಂದ ಹೊಂದರು. ಅದೇ ಪರಿಶುದ್ಧಾತ್ಮನು ಭೂಲೋಕಕ್ಕೆ ಮನುಷ್ಯರ ಜೊತೆಗೆ ವಾಸ ಮಾಡುವ ಒಂದು ದೊಡ್ಡ ತಿರುವಾಗಿ ಮಾರ್ಪಟ್ಟಿತು. ಅದಕ್ಕೆ ಮುಂಚೆ ಪರಿಶುದ್ಧಾತ್ಮನು ಟೆಂಪ್ರವರಿಯಾಗಿ, ತಾತ್ಕಾಲಿಕವಾಗಿ ಬಂದು ಹೋಗುವವರಾಗಿದ್ದರು. ಒಂದೊಂದು ವ್ಯಕ್ತಿಗಳನ್ನು ಉಪಯೋಗಿಸಿ ಅವರಿಗೆ ಆ ಸಮಯಕ್ಕೆ ಬೇಕಾದಂತ ಒಂದು ಅದ್ಭುತವನ್ನು, ಬಿಡುಗಡೆಯನ್ನು ಮಾಡುತ್ತಾ ದೇವರ ಬಳಿಗೆ ಹೋಗುತ್ತಿದ್ದ ಪರಿಶುದ್ಧಾತ್ಮನು ಮನುಷ್ಯರ ಜೊತೆಗೆ ಸದಾ ಕಾಲವೂ ಇರುವಂತೆ, ಅವರನ್ನು ಶಕ್ತಿಗರಿಸುವಂತೆ, ಅವರನ್ನು ದೇವರ ರೂಪದಲ್ಲಿ ಮಾರ್ಪಡಿಸುವಂತೆ, ಯೇಸು ಕ್ರಿಸ್ತನ ಜ್ಞಾನಕ್ಕೆ ಅವರನ್ನು ಬೆಳೆಸುವಂತೆ, ಯೇಸು ಕ್ರಿಸ್ತನ ಹಾಗೆ ಈ ಲೋಕದಲ್ಲಿ ಜೀವಿಸೋದಕ್ಕೆ, ಅವರನ್ನು ಬೆಳೆಸೋದಕ್ಕೆ ಪರಿಶುದ್ಧಾತ್ಮನು ಶಾಶ್ವತವಾಗಿ ಮನುಷ್ಯರೊಡನೆ ವಾಸ ಮಾಡೋದಕ್ಕೆ ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಆದಾಮ್ ಏವಳ ಪಾಪದ ನಿಮಿತ್ತವಾಗಿ ದೇವರ ಆತ್ಮನು ಮನುಷ್ಯರೊಟ್ಟಿಗೆ ಇರೋಕ್ಕಾಗದೆ ತಂದೆಯ ಬಳಿಗೆ ಹೋದ ನಂತರ, ಆದರೆ ಎರಡನೇ ಆದಾಮನಾದಂಥ ಯೇಸು ಕ್ರಿಸ್ತನ ಮುಖಾಂತರವಾಗಿ ಪರಿಶುದ್ಧಾತ್ಮನು ಶಾಶ್ವತವಾಗಿ ಮನುಷ್ಯರ ಜೊತೆಗೆ ವಾಸ ಮಾಡುವಂತ ಭಾಗ್ಯ ಕಾಲವನ್ನು ದೇವರು ನಮಗೆ ದಯಪಾಲಿಸಿದ್ದಾನೆ. ಆ ಭಾಗ್ಯ ಕಾಲಕ್ಕಾಗಿ, ಈ ಭಾಗ್ಯ ಸಮಯಕ್ಕಾಗಿ, ಈ ಶುಭ ಸಂದೇಶಕ್ಕಾಗಿ ಆತನಿಗೆ ನಾವು ಸ್ತೋತ್ರಗಳನ್ನು ಮಾಡೋಣ. ಪರಿಶುದ್ಧಾತ್ಮನು ನಮ್ಮೊಟ್ಟಿಗೆ ಯಾವಾಗಲೂ ಸದಾ ಕಾಲವು ವಾಸ ಮಾಡೋದಕ್ಕೆ ನಮ್ಮ ಶರೀರವನ್ನು ಆತನ ಮಂದಿರವಾಗಿ ಆತನು ಸಿದ್ಧಪಡಿಸಿದ್ದಾನೆ. ನನ್ನನ್ನು ಕೇಳುವಂತ ಪ್ರಿಯ ದೇವ ಜನರೇ, ಇವತ್ತು ನನ್ನಲ್ಲಿ ಪರಿಶುದ್ಧಾತ್ಮನು ವಾಸ ಮಾಡುತ್ತಿದ್ದಾನೋ ಇಲ್ಲವೋ ಎಂಬ ಚಿಂತೆ ನಿಮಗಿದ್ದರೆ, ನಿಮಗೊಂದು ದೃಢ ಸಂದೇಶವನ್ನು, ಒಂದು ಎನ್ಕರೇಜ್ಮೆಂಟ್ ಅನ್ನು ನಿಮಗೆ ಕೊಡೋದಕ್ಕೆ ನಾನು ಬಯಸ್ತಾ ಇದ್ದೀನಿ. ನೀವು ಯೇಸು ಕ್ರಿಸ್ತನನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸುವುದಕ್ಕಿಂತ ಮುಂಚಿತವಾಗಿಯೇ ಯೇಸುವೇ ಎಂಬುದಾಗಿ ನೀವು ಕರೆಯೋದಾದರೆ, ಆಗ ನಿಮ್ಮ ಒಳಗೆ ಪರಿಶುದ್ಧಾತ್ಮನ ಕ್ರಿಯೆ
ಚಲಿಸೋದಕ್ಕೆ ಪ್ರಾರಂಭಿಸಿದೆ. ನೀವು ಯೇಸು ಕ್ರಿಸ್ತನು ಎಂಬುದಾಗಿ ಕರೆಯೋದಕ್ಕೆ ನಿಮ್ಮನ್ನು ಸಹಾಯ ಮಾಡೋದು ಪರಿಶುದ್ಧಾತ್ಮನಾಗಿದ್ದಾನೆ. ಆತನು ನಿಮ್ಮೊಳಗೆ ವಾಸ ಮಾಡುವವನಾಗಿದ್ದಾನೆ. ಈ ಒಂದು ಸಂದೇಶವನ್ನು ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಹೇಳ್ತಾ ಇದ್ದಾರೆ. ನೀವು ತಂದೆಯ ಬಳಿಯಿಂದ ಕೇಳಿದಂತ ವಾಗ್ದಾನ, ನನ್ನ ಮುಖಾಂತರವಾಗಿ ನಿಮಗೆ ತಿಳಿಸಿಕೊಟ್ಟಂತ ಒಂದು ವಾಗ್ದಾನ, ಅದು ಪರಿಶುದ್ಧಾತ್ಮನು. ಅದನ್ನು ನೀವು ಹೊಂದಬೇಕಾದರೆ ಯೆರೂಸಲೇಮಿನಲ್ಲಿ ಕಾದಿರಿ ಎಂಬುದಾಗಿ ಲೂಕನು ಬರೆದ ಸುವಾರ್ತೆ 22-23 ಅಧ್ಯಾಯದಲ್ಲಿ ನಾವು ಓದ್ತೀವಿ. ಹಾಗೆ ಯೇಸು ಸ್ವಾಮಿ ಶಿಷ್ಯರಿಗೆ ಕೊಟ್ಟಂತ ಒಂದು ಆಜ್ಞೆ, ಯೆರೂಸಲೇಮಿನಲ್ಲಿ ಕಾದಿರಿ. ಅದರ ನಂತರ ಒಲಿವು ಬೆಟ್ಟದಲ್ಲಿ ಆತನ ಎತ್ತಲ್ಪಡುವುದಕ್ಕಿಂತ ಮುಂಚಿತವಾಗಿ ಕೊಟ್ಟಂತ ವಾಗ್ದಾನವನ್ನು, ಆಜ್ಞೆಯನ್ನು ಮತ್ತೊಂದು ಸಾರಿ ಅದನ್ನು ಆವರ್ತಿಸಿ ಅವರಿಗೆ ಹೇಳೋದು, ನೀವು ಪರಿಶುದ್ಧಾತ್ಮನ ಬಲವನ್ನು ಹೊಂದುವವರೆಗೂ ಕಾದಿರಿ ಎಂಬುದಾಗಿ. ನೀವು ಕಾದಿರುವಾಗ ನೀವು ಶಕ್ತಿಯನ್ನು ಹೊಂದಿ ಯೆರೂಸಲೇಮಿನಲ್ಲಿಯೂ ಎಲ್ಲಾ ಸಮರ್ಯದಲ್ಲಿಯೂ ಯಹೂದ್ಯದಲ್ಲಿಯೂ ಲೋಕದ ಕಟ್ಟ ಕಡೆಗೂ ನನ್ನ ಸಾಕ್ಷಿಗಳಾಗುವಿರಿ ಎಂಬುದಾಗಿ ಹೇಳಿದೆ. ನಾವು ಆತನ ಸಾಕ್ಷಿಗಳಾಗಬೇಕಾದರೆ ಮೊದಲನೇದು ನಮಗೆ ಪರಿಶುದ್ಧಾತ್ಮನು ಇರಬೇಕಾಗಿದೆ. ನಮ್ಮೊಳಗೆ ಪರಿಶುದ್ಧಾತ್ಮನು ವಾಸ ಮಾಡಬೇಕಾಗಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಮ್ಮ ಮುಖ್ಯ ಪ್ರಾರ್ಥನೆ ಈ ಲೋಕದಲ್ಲಿ, ಈ ಇಹಲೋಕ ಜೀವಿತದಲ್ಲಿ ಇರಬೇಕಾದದ್ದು ಪರಿಶುದ್ಧಾತ್ಮನೇ ನನ್ನೊಳಗೆ ವಾಸ ಮಾಡು ಎಂಬುದಾಗಿ. ನಾವು ಪರಿಶುದ್ಧಾತ್ಮನಲ್ಲಿ ನಡೆಸಲ್ಪಡುವವರಾಗಿ, ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟವರಾಗಿ, ಪರಿಶುದ್ಧಾತ್ಮನಿಂದ ಕ್ರಿಯೆ ಮಾಡುವವರಾಗಿ, ಪರಿಶುದ್ಧಾತ್ಮನಿಂದ ತಳ್ಳಲ್ಪಡುವವರಾಗಿ, ಪರಿಶುದ್ಧಾತ್ಮನಿಗೋಸ್ಕರವಾಗಿ ಜೀವಿಸುವವರಾಗಿ, ಪರಿಶುದ್ಧಾತ್ಮನು ಹೇಳುವುದನ್ನು ಕೇಳಿ ಜೀವಿಸುವವರಾಗಿ ಇರಬೇಕಾದರೆ ಪರಿಶುದ್ಧಾತ್ಮನು ನಮ್ಮೊಳಗೆ ಬರಬೇಕಾಗಿದೆ. ಅದಕ್ಕೆ ಶಿಷ್ಯರು ಮಾಡಿದ್ದು, ಅವರು ಯೆರೂಸಲೇಮಿನಲ್ಲಿ ಮರ್ಕನ ಮೇಲ್ಛಾವಣಿ ಮನೆಯಲ್ಲಿ ಕಾದಿದ್ದರು. 10 ದಿನ ಕಾದಿದ್ದರು. ಅದರ ಚರಿತ್ರೆಯನ್ನು ಓದುವಾಗ ನಾವು ನೋಡ್ತೀವಿ, ಒಲಿವು ಬೆಟ್ಟದಿಂದ ಯೇಸು ಸ್ವಾಮಿ ನೆತ್ತುವಾಗ, ಪರಲೋಕಕ್ಕೆ ಎತ್ತಲ್ಪಡುವಾಗ 500 ಜನರಿದ್ದರು. ಆದರೆ 500 ಜನರು ಆ ಮರ್ಕನ ಮೇಲ್ಛಾವಣಿಯಲ್ಲಿ ಕಾದಿದ್ದಾಗ 10 ದಿನದ ನಂತರ ಬರೀ 120 ಜನರು ಕಾದಿದ್ದರು ಎಂಬುದಾಗಿ. ಕಾದಿರುವವರು ಮಾತ್ರ ಪ್ರತಿಫಲವನ್ನು ಹೊಂದುವವರು. ದೇವರ ಪ್ರಸನ್ನತೆಯಲ್ಲಿ, ದೇವರ ಸಾನ್ನಿಧ್ಯದಲ್ಲಿ, ದೇವರ ಮಂದಿರದಲ್ಲಿ ಯಾರು ಕಾದಿರ್ತಾರೋ ಅವರಿಗೆ ಅವರು ಕೇಳುವಂತ ಬಿಡುಗಡೆ, ದೇವರ ಚಿತ್ತಾನುಸಾರವಾಗಿರುವಂತ ಬಿಡುಗಡೆಯನ್ನು ಹೊಂದೋದಕ್ಕಾಗೋದು. ಇಲ್ಲಿ ನಾವು ನೋಡ್ತೀವಿ, ಶಿಷ್ಯರು 120 ಜನರಾಗಿ ಕಾದಿರ್ತಾರೆ. ಕಾದಿರುವ ಆ ವೇಳೆಯಲ್ಲಿ ಅವರ ಮೇಲೆ ಪರಿಶುದ್ಧಾತ್ಮನು ಬೆಂಕಿಯ ಹಾಗೆ ಅನ್ಯ ಭಾಷೆಯ ರೂಪದಲ್ಲಿ ಅವರ ನಾಲಿಗೆಯ ಮೇಲೆ ಇಳಿದು ಬರುವುದನ್ನು ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ನಿಮ್ಮೊಳಗೆ ಪರಿಶುದ್ಧಾತ್ಮನು ಬರಬೇಕಾದರೆ ಕಾದಿರಬೇಕು. ಈ ಚಿಂತೆಯನ್ನು ನಾವು ಓದಿದ್ದೇವೆ. ನಾವು ಅದರ ನಂತರ ಇವತ್ತು ನಾನು ಧ್ಯಾನಿಸೋದಕ್ಕೆ ಹೋಗ್ತಿರೋದು, ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡುವವನಾಗಿರಬೇಕು. ಆತನ ಸಾಕ್ಷಿಯಾಗಬೇಕಾದರೆ, ಆತನಿಗೋಸ್ಕರವಾಗಿ ಭೂಲೋಕದಲ್ಲಿ ಜೀವಿಸಬೇಕಾದರೆ ಆತನು ನಮ್ಮೊಳಗೆ ವಾಸ ಮಾಡಬೇಕಾಗಿದೆ. ಆತನು ನಮ್ಮನ್ನು ನಿಯಂತ್ರಿಸಬೇಕಾಗಿದೆ. ಆಗಲೇ ನಾವು ಆತನ ಸಾಕ್ಷಿಗಳಾಗಿರೋದು. ನಮ್ಮೊಳಗೆ ಯಾಕೆ ಪರಿಶುದ್ಧಾತ್ಮನು ವಾಸ ಮಾಡಬೇಕು? ಮೊದಲನೇದಾಗಿ, ಪಾಪವನ್ನು ಜಯಿಸಬೇಕಾದರೆ ನಮ್ಮೊಳಗೆ ಪರಿಶುದ್ಧಾತ್ಮನು ಜೀವಿಸಬೇಕಾಗಿದೆ. ಪರಿಶುದ್ಧಾತ್ಮನು ನಮ್ಮೊಳಗೆ ವಾಸ ಮಾಡಬೇಕಾಗಿದೆ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ಮಾನವ ಕುಲದ ಪಾಪ ಪರಿಹಾರಕ್ಕೋಸ್ಕರವಾಗಿ ಆತನು ಸತ್ತು ಮರಣ ಹೊಂದು 3ನೇ ದಿನ ಮೃತ್ಯುಂಜಯನಾಗಿ ಜಯಾಳಿಯಾಗಿ ಎದ್ದು ಬಂದಿದ್ದಾನೆ. ಆ ಜಯವನ್ನು ನಾವು ಅನುಭವಿಸಬೇಕಾದರೆ, ಆ ಜಯವನ್ನು ನಮ್ಮ ಜೀವಿತದಲ್ಲಿ ನಾವು ಅನುಭವಿಸಬೇಕಾದರೆ ಪರಿಶುದ್ಧಾತ್ಮನಿಂದ ತುಂಬಲ್ಪಡಬೇಕಾಗಿದೆ. ಪರಿಶುದ್ಧಾತ್ಮನಿಂದ ನಾವು ತುಂಬಿಸಿ ನಡೆಸಲ್ಪಡುವಾಗ ನಾವು ಪಾಪವನ್ನು ಜಯಿಸುವವರಾಗಿರ್ತೀವಿ. ಯೇಸು ಕ್ರಿಸ್ತನ ಜೀವಿತವನ್ನು ನೋಡುವಾಗ ಆತನು ತನ್ನ ಸೇವೆಯ ಕೊನೆಯ ಸಮಯದಲ್ಲಿ ಹೇಳುವುದು, ನನ್ನಲ್ಲಿ ಯಾವುದಾದ್ರೂ ತಪ್ಪು ನಿಮಗೆ ತೋರಿಸೋಕಾಗುತ್ತಾ ಎಂಬುದಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಆತನು ಆತ್ಮನಿಂದ ನಡೆಸಲ್ಪಟ್ಟವನಾಗಿದ್ದ, ಆತನು ಪರಿಶುದ್ಧಾತ್ಮನ ಮಾತುಗಳನ್ನು ಕೇಳುವವನಾಗಿದ್ದ, ಪರಿಶುದ್ಧಾತ್ಮನು ತಂದೆಯಾದ ದೇವರು ಹೇಳಿದ್ದನ್ನು ಮಾತ್ರವೇ ಮಾಡುವವನಾಗಿದ್ದ. ಅದರ ನಿಮಿತ್ತ ಆತನು ದೇವರ ಚಿತ್ತಾನುಸಾರವಾಗಿ ತಂದೆಯ ಚಿತ್ತವನ್ನು ನೆರವೇರಿಸಿ ಭೂಲೋಕದಿಂದ ಎತ್ತಲ್ಪಟ್ಟನು. ಆತನ ಜೀವಿತದಲ್ಲಿ ಒಂದು ಸಣ್ಣ ಪಾಪವು ಕಾಣಿಸಲಿಲ್ಲ. ನಮ್ಮ ಜೀವಿತದಲ್ಲಿ ಪಾಪದಿಂದ ತುಂಬಲ್ಪಟ್ಟವರಾದ ನಾವು, ಪಾಪದ ಅಡಿಮೆಗಳಾದಂತ ನಾವು, ನಮ್ಮನ್ನು ಆ ಪಾಪದ ದೆಸೆಯಿಂದ ಮಾರ್ಪಡಿಸಿ ನಮ್ಮನ್ನು ಹೊಸ ಮನುಷ್ಯರಾಗಿ ಆತನ ಮಕ್ಕಳಾಗಿ ಕರೆದಿರುವಾಗ ನಮ್ಮ ಜೀವಿತದಲ್ಲಿ ಕೊರತೆಗಳುಂಟು, ಪಾಪ ಉಂಟು. ಆದರೆ ಆ ಪಾಪವನ್ನು ಜಯಿಸೋದಕ್ಕೆ ನಮಗೆ ಪರಿಶುದ್ಧಾತ್ಮನ ಬಲ, ಜ್ಞಾನ, ಬುದ್ಧಿ, ನಡತೆಯ ಮಾರ್ಗವು ಆತನೇ ನಮಗೆ ಕೊಡಬೇಕಾಗಿದೆ. ಹಾಗಿದ್ದರೆ ನಮ್ಮೊಳಗೆ ಪರಿಶುದ್ಧಾತ್ಮನು ವಾಸ ಮಾಡಬೇಕಲ್ಲವೇ? ನಮ್ಮೊಳಗೆ ಪರಿಶುದ್ಧಾತ್ಮನು ಬಾಳಬೇಕಲ್ಲವೇ? ನಮ್ಮಲ್ಲಿ ಪರಿಶುದ್ಧಾತ್ಮನು ಯಾವಾಗಲೂ
ಯಾವಾಗಲೂ ಇರಬೇಕಲ್ಲವೇ? ಹಾಗಾದರೆ ನಾವು ಪ್ರಾರ್ಥಿಸೋಕ್ಕಾಗುತ್ತಾ? ದೇವರೇ, ನಿನ್ನ ಆತ್ಮನನ್ನು ನನ್ನೊಳಗೆ ವಾಸ ಮಾಡೋದಕ್ಕೆ ಕಳಿಸು. ಒಂದು, ಪಾಪವನ್ನು ಜಯಿಸೋದಕ್ಕೆ ನಮಗೆ ಪರಿಶುದ್ಧಾತ್ಮನು ಬೇಕು. ಎರಡನೇದು, ನಾವು ನಮ್ಮ ವಿರುದ್ಧವಾಗಿ ಹೋರಾಡುವಂತ ದುಷ್ಟ ಶಕ್ತಿಗಳನ್ನು ಜಯಿಸೋದಕ್ಕೆ ಪರಿಶುದ್ಧಾತ್ಮನು ಬೇಕು. ಸತ್ಯವಿದ್ದರೆ ಅಲ್ಲಿ ಅಸತ್ಯವಿರುತ್ತೆ, ದೇವರಿದ್ದರೆ ಅಲ್ಲಿ ಸೈತಾನನಿರ್ತಾನೆ. ಸತ್ಯವು ಅಸತ್ಯವು ಸೇರಿ ಬಾಳೋದಕ್ಕಾಗೋದಿಲ್ಲ, ಬೆಳಕು ಕತ್ತಲೆಯು ಸೇರಿ ಬಾಳೋಕ್ಕಾಗೋದಿಲ್ಲ, ದೇವರು ಸೈತಾನನು ಒಂದಾಗಿರೋದಕ್ಕಾಗೋದಿಲ್ಲ. ಅದೆರಡೂ ವಿರುದ್ಧವಾಗಿದೆ. ದೇವರ ರಾಜ್ಯವು ಸೈತಾನನ ರಾಜ್ಯವಾದ ಕುರಿತಾಗಿ ನಾವು ದೇವರ ವಾಕ್ಯದಲ್ಲಿ ಓದ್ತೀವಿ. ದೇವರಿರೋದಾದರೆ ಸೈತಾನನಿರ್ತಾನೆ. ನೀವು ಪರಿಶುದ್ಧರಾಗಿ ಜೀವಿಸಬೇಕಾಗಿ ನೀವು ಆಸೆ ಪಡೋದಾದರೆ ಪಾಪದ ಜೀವಿತ ನಿಮಗೆ ಯುದ್ಧ ಮಾಡೋದಕ್ಕೆ ಯಾವಾಗಲೂ ಬರುತ್ತೆ. ಅದನ್ನು ಜಯಿಸೋದಕ್ಕೆ ನನಗೆ ಪರಿಶುದ್ಧಾತ್ಮನು ಬೇಕು. ದೇವರ ಆತ್ಮದಿಂದ ತುಂಬಲ್ಪಟ್ಟೆ ನಾವು ಸೈತಾನ ತಂತ್ರಗಳನ್ನು ಜಯಿಸೋದಕ್ಕಾಗೋದು. ಗರ್ಜಿಸುವ ಸಿಂಹನ ಹಾಗೆ ಸೈತಾನನು ನಮ್ಮನ್ನು ವಿರುದ್ಧವಾಗಿ ಬರುವಾಗಲೂ ಆ ಸಿಂಹವನ್ನು ನಿಶ್ಶಬ್ದಪಡಿಸಿ ನಮ್ಮೊಳಗಿರುವಂತಹ ಪರಿಶುದ್ಧಾತ್ಮನ ಮುಖಾಂತರವಾಗಿ ಆ ಸೈತಾನನ್ನು ಜಯಿಸೋದಕ್ಕಾಗೋದು. ಅದಕ್ಕಾಗಿ ಯೋಹಾನನು ಹೇಳಿದ್ದು, ನನ್ನೊಳಗೆ ವಾಸಿಸುವವನು ಲೋಕದಲ್ಲಿರುವವನಿಗಿಂತ ನನ್ನೊಳಗೆ ವಾಸಿಸುವ ಆತನು ಶಕ್ತನು, ಮಹಾದೇವರು ಎಂಬುದಾಗಿ. ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಪಾಪವನ್ನು ಜಯಿಸೋದಕ್ಕಾಗಿ ಪಾಪವನ್ನು ಜಯಿಸಿ ಶತ್ರುವಿನ ಮೇಲೆ ಯುದ್ಧವನ್ನು ಮಾಡಿ ಜಯ ಹೊಂದೋದಕ್ಕೆ ಪರಿಶುದ್ಧಾತ್ಮನು ನಮಗೆ ಬೇಕಾಗಿದೆ. ಮೂರನೇದು, ಪರಿಶುದ್ಧಾತ್ಮನು ನಮಗೆ ಬೇಕಾದದ್ದು ಆತನ ವಾಕ್ಯದಲ್ಲಿರುವಂತಹ ರಹಸ್ಯಗಳನ್ನು ತಿಳಿದುಕೊಳ್ಳೋದಕ್ಕೆ. ಪರಿಶುದ್ಧಾತ್ಮನ ಜೀವಿಸಿ ನಡೆಯುವಂತ ವ್ಯಕ್ತಿಗಳಿಗೆ ದೇವರ ವಾಕ್ಯದಲ್ಲಿರುವಂತಹ ರಹಸ್ಯಗಳೆಲ್ಲ ಸಾಧಾರಣವಾಗಿ ದೇವರು ಮಾತನಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಅವರಿಗೆ ದೇವರು ಆ ಒಂದು ಜ್ಞಾನವನ್ನು ಯಾವಾಗಲೂ ಕೊಡ್ತಾರೆ. ದೇವರ ವಾಕ್ಯದ ತಿಳುವಳಿಕೆಗಾಗಿ, ದೇವರ ವಾಕ್ಯದ ಉಪದೇಶದ ಆ ಒಂದು ಜ್ಞಾನಕ್ಕಾಗಿ, ಆ ಒಂದು ಉಪದೇಶಗಳನ್ನು ತಿಳಿದುಕೊಳ್ಳೋದಕ್ಕಾಗಿ ನಮಗೆ ಪರಿಶುದ್ಧಾತ್ಮನು ಬೇಕು. ಹಾಗಾದರೆ ನನ್ನನ್ನು ಕೇಳುವಂತ ಪ್ರಿಯ ದೇವಜನರೇ, ಪರಿಶುದ್ಧಾತ್ಮನು ನನ್ನೊಳಗೆ ವಾಸ ಮಾಡುವಾಗ ಮಾತ್ರವೇ ನನಗೆ ಆತನ ಸಾಕ್ಷಿಯಾಗಿ ಜೀವಿಸೋದಕ್ಕಾಗದು. ದೇವರ ಸಾಕ್ಷಿಯಾಗಿ ನಾವು ಜೀವಿಸಬೇಕಾದರೆ ನನಗೆ ಪರಿಶುದ್ಧಾತ್ಮನು ಬೇಕು. ಪರಿಶುದ್ಧಾತ್ಮನಲ್ಲಿ ನಾನು ಜೀವಿಸುವವನಾಗಿರಬೇಕು. ಪರಿಶುದ್ಧಾತ್ಮನಿಂದ ಜೀವಿಸಲ್ಪಟ್ಟು ನಡೆಸಲ್ಪಟ್ಟು ತುಂಬಲ್ಪಟ್ಟಿದ್ದರೆ ಮಾತ್ರವೇ ಆತನ ಸಾಕ್ಷಿಯಾಗಿ ಈ ಲೋಕದಲ್ಲಿ ಜೀವಿಸೋದಕ್ಕಾಗದು. ಆ ಸಾಕ್ಷಿಗಳು ನಾವು ಯೆರೂಸಲೇಮಿನಲ್ಲೂ ಯಹೂದ್ಯದಲ್ಲೂ ಲೋಕದ ಕಟ್ಟ ಕಡೆಗೂ ಆತನ ಸಾಕ್ಷಿಗಳಾಗಬೇಕಾದರೆ ಆತನು ನಮ್ಮೊಳಗೆ ವಾಸ ಮಾಡೋದಕ್ಕೆ ಆತನ ಮುಂದೆ ನಾವು ಸಮರ್ಪಿಸೋಣ. ದೇವರ ಪಾದದಲ್ಲಿ ನಾವು ಬೇಡೋಣ, ದೇವರೇ, ಈ ಏಪ್ರಿಲ್ ತಿಂಗಳಲ್ಲಿ ಪರಿಶುದ್ಧಾತ್ಮನಿಂದ ತುಂಬಲ್ಪಟ್ಟು ಅನ್ಯ ಭಾಷೆಯ ಆರಾಧನೆಯನ್ನು ಮಾಡುತ್ತಾ ನಾನು ದೇವರನ್ನು ಆರಾಧಿಸೋದಕ್ಕೆ ಸಹಾಯ ಮಾಡಿ ಎಂಬುದನ್ನು ಪ್ರಾರ್ಥಿಸೋಣ. ನನ್ನನ್ನು ಕೇಳುವಂತಹ ಪ್ರಿಯ ದೇವಜನರೇ, ಇವತ್ತು ನೀವು ಈ ವಿಡಿಯೋವನ್ನು ನೋಡುವಾಗಲೇ ನಿಮ್ಮ ಮೇಲೆ ಪರಿಶುದ್ಧಾತ್ಮನ ಅಭಿಷೇಕ ಇಳಿದು ಬರಲಿ ಎಂಬುದೇ ನನ್ನ ಪ್ರಾರ್ಥನೆ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆ, ಈ ಸುಂದರ ಸಮಯಕ್ಕಾಗಿ ಸ್ತೋತ್ರ. ನನ್ನನ್ನು ಕೇಳುವಂತ ಎಲ್ಲಾ ದೇವಜನರ ಈ ಯೂಟ್ಯೂಬ್ ಮುಖಾಂತರವಾಗಿ ನೀವೇ ಆಶೀರ್ವದಿಸಿ ಅವರ ಮೇಲೆ ಪರಿಶುದ್ಧಾತ್ಮನ ಕೃಪೆಯನ್ನು ಕೊಡಿ ಎಂಬುದಾಗಿ ನಾವು ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಕೃಪೆಯಿಂದ ತುಂಬಿಸಿ ನೀವೇ ನಡೆಸಿ ಈ ಯೂಟ್ಯೂಬ್ ಚಾನಲ್ ಬೆಳೆಸಿ ಎಲ್ಲರನ್ನು ಆಶೀರ್ವದಿಸಿ. ನಮ್ಮ ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಗಾಡ್ ಬ್ಲೆಸ್ ಯು ಆಲ್. ಥ್ಯಾಂಕ್ ಯು.